ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ.ವೈ ನ್ಯೂಸ್ ಟಿವಿಗೆ ಸ್ವಾಗತ. ಇವತ್ತಿನ ಪ್ರಮುಖ ವರದಿ. ಶಾಸಕ ಸುಧಾಕರ್ ಹಾಗೂ ಅವರ ಬೆಂಬಲಿಗರಿಂದ ಗೂಂಡಾಗಿರಿ ಮತ್ತು ರೌಡಿಸಂ ಆರೋಪ. ಯೂತ್ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲರಿಂದ ತೀವ್ರ ಆಕ್ರೋಶ. ಚಿಕ್ಕಬಳ್ಳಾಪುರ ಮೂಲದ ಯೂತ್ ಕಾಂಗ್ರೆಸ್ ಶಾಸನಸಭಾ ಕ್ಷೇತ್ರದ ಉಪಾಧ್ಯಕ್ಷ ಹಾಗೂ ವಕೀಲರಾಗಿರುವ ಮುಖಂಡರೊಬ್ಬರು ಮಾಧ್ಯಮಗಳ ಮುಂದೆ ತಮ್ಮ ಹಲಲನ್ನು ತೋಡಿಕೊಂಡಿದ್ದಾರೆ. ಶಿಡ್ಲಘಟ್ಟದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅನಪ್ಪಳ್ಳಿ ಕೃಷ್ಣಾರೆಡ್ಡಿ ಅವರೊಂದಿಗೆ ನಡೆದಿರುವ ಘಟನೆಯ ಬಗ್ಗೆ ವಿವರಣೆ ನೀಡಿದ ಅವರು ತಮ್ಮ ಮೇಲಾದ ದೌರ್ಜನ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದೇನು? ಅನಪ್ಪಳ್ಳಿ ಕೃಷ್ಣಾರೆಡ್ಡಿ ಅವರು ನನ್ನ ಬಳಿ ತೆಲುಗಿನಲ್ಲಿ ಇಷ್ಟು ದಿನ ಆಯಿತು, ಇನ್ಮುಂದೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಹಿಂಭಾಗದಲ್ಲಿದ್ದ ಕೆಲವು ಕಾರ್ಯಕರ್ತರು ಜೋರಾಗಿ ಧ್ವನಿ ಎತ್ತಿದಾಗ ನಾನು ಕೇವಲ ಸುಮ್ಮನಿರಿ, ಗಲಾಟೆ ಮಾಡಬೇಡಿ ಎಂದು ಶಾಂತಿಯುತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಯತ್ನಿಸಿದೆ. ಆದರೆ ಅಲ್ಲಿಗೆ ಏಕಾಏಕಿ ಬಂದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಸುಧಾಕರ್ ಅವರು ಮತ್ತು ಅವರ ಜೊತೆಯಲ್ಲಿದ್ದ ಸೋಮು, ಚೇತನ್ ಹಾಗೂ ಪುಟ್ಟರಾಜು ಎನ್ನುವವರು ನನ್ನ ಮೇಲೆ ಏಕಾಏಕಿ ಹಲ್ಲೆಗೆ ಯತ್ನಿಸಿ ರೌಡಿಸಂ ಪ್ರದರ್ಶಿಸಿದ್ದಾರೆ. ಅಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ CCTV ಹಾಗೂ ಮಾಧ್ಯಮಗಳ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಎಂದು ಹೇಳಿದ್ದಾರೆ. ನಾವು ಪಕ್ಷಕ್ಕೋಸ್ಕರ ಯೂತ್ ಕಾಂಗ್ರೆಸ್ ಆಗಿ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಮನೆ ಮನೆಗೂ ತೆರಳಿ ಸಮಾಜ ಸೇವೆ ಮಾಡಿದ್ದೇವೆ. ಪಕ್ಷ ಕಟ್ಟಲು ಬೆವರು ಹರಿಸಿದ ನಮಗೆ ಈ ರೀತಿ ಗೌರವ ಸಿಗುತ್ತಿರುವುದು ನೋವು ತಂದಿದೆ. ನಮ್ಮ ಕಡೆಯಿಂದ ಏನಾದರೂ ಸಣ್ಣ ತಪ್ಪಿದರೆ ತಲೆಬಾಗಲು ಸಿದ್ಧ. ಆದರೆ ಹಿರಿಯ ನಾಯಕರು ಹಾಗೂ ಸಚಿವರಾಗಿ ಕೆಲಸ ಮಾಡಿದವರು ಈ ರೀತಿ ತಾಳ್ಮೆ ಕಳೆದುಕೊಂಡು ಗೂಂಡಾಗಳಂತೆ ವರ್ತಿಸಿದರೆ ಸಾಮಾನ್ಯ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಲು ಭಯಪಡುವ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಅವರು ಕಳಕಳ ವ್ಯಕ್ತಪಡಿಸಿದರು. ಮಾಧ್ಯಮಗಳ ಬಳಿ ಸಂಪೂರ್ಣ ಸಾಕ್ಷ್ಯಾಧಾರಗಳಿವೆ ಹಾಗೂ ಘಟನೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಈ ಘಟನೆ ಈಗ ಜಿಲ್ಲಾ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಚಿಕ್ಕಬಳ್ಳಾಪುರ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜಿ.ವೈ ನ್ಯೂಸ್ ನೋಡ್ತಾ ಇರಿ. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿಡ್ಲಘಟ್ಟದ ಅನಪ್ಪಳ್ಳಿ ಕೃಷ್ಣಾರೆಡ್ಡಿನವರು ಅಂತೇಳಿ ಚಿಲಕನಲ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಅವ್ರಿಗೆ ತೆಲುಗಲ್ಲಿ ಮಾತಾಡ್ತಾರೆ. చూసుకుంటాను నిన్ని ಈಗ మీద కాదు, ಹಿಂದಿನಲ್ಲಿ ಕಾದು ಈಗ మీద ನೀನು చూసుకుంటాను ಅಂತ ಮಾತಾಡ್ತಾರೆ. ಅಂದರೆ ನೋಡ್ಕೊಳ್ತೀನಿ ನಿಮ್ಮನ್ನು, ಇನ್ನು ಇಷ್ಟು ದಿನ ಅಲ್ಲ, ಇನ್ನು ಮೇಲೆ ನೋಡ್ಕೊಳ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ. ಅಂದಾಗ ನಮಗೆ ನಾನೊಬ್ಬ ಯೂತ್ ಕಾಂಗ್ರೆಸ್ನ ಕಳೆದ ಬಾರಿ ಶಿಡ್ಲಘಟ್ಟ ಬ್ಲಾಕ್ನ ಅಧ್ಯಕ್ಷನಾಗಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಮತ್ತು ಈಗ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಏನಾಯಿತು, ನಾನೊಬ್ಬ ವಕೀಲ, ನಾನು ಏನು ಮಾಡಿದೆ, ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ ಗಾಬರಿ ಆಯಿತು. ಗಾಬರಿ ಆಗ್ತಾನೆ ನಾನು ಆ ಕಡೆ ಗಮನ ಕೊಡ್ತಾ ಇದ್ದಂಗೆ ಅನಪ್ಪಳ್ಳಿ ಕೃಷ್ಣಾರೆಡ್ಡಿಯವರು 30 ವರ್ಷ ಆಯಿತು, ಈಗ ಮೇಲೆ ಏನು ಸುಸ್ಕೊಂಡಿದೆ ಅಂತ, ಇನ್ನೇನು ನೋಡ್ಕೊಳ್ತೀರಿ ಅಂತ ಹಂಗೆ ಅನ್ನೋಷ್ಟೊಳಗಾಗಿ ಅವರು ಹಿಂದ್ಗಡೆ ಅನುಯಾಯಿ ಕಾರ್ಯಕರ್ತರು ಇದ್ದವರು ಅವರು ಹಿಂದೆ ತಿರುಗಿ ಅವ್ರ ಮೇಲೆ ಜೋರಾಗಿ ಅಟ್ಯಾಕ್ ಮಾಡೋಕ್ಕೆ ಜೋರಾಗಿ ವಾಯ್ಸ್ ರೈಸ್ ಮಾಡೋದು. ನಾನು ಸುಮ್ಮನೆ ಇರ್ರಪ್ಪ ಅಂದೆ. ಅಲ್ಲೇ ಇದ್ದವನು ಸುಮ್ಮನೆ ಇರ್ರಿ, ಇಷ್ಟೇ ಸರ್. ಮೀಡಿಯಾ ಇಲ್ಲಿ ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ರೆಕಾರ್ಡ್ ಇದೆ, ಎಲ್ಲ ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, CCTV ಇದರಲ್ಲಿ ಇದೆ. ಏನಾದರೂ ನನ್ನ ಕಡೆಯಿಂದ ಇನ್ನೊಂದು ಮಾತೇನಾದರೂ ಇನ್ನೇನಾದರೂ ಇದಾದರೆ ಏಕಾಏಕಿ ಆ ಥರ ಅನ್ನೋಷ್ಟೊಳಗಾಗಿ ಏಕಾಏಕಿ ಸುಧಾಕರ್ ಸರ್ ಬಂದು ಹಿಂದೆ ಹೆಂಗೆ ಬಂದರು ಅಂದರೆ ಒಳ್ಳೆ ಮೇಲೆ ಬಂದ್ಬಿಟ್ರು. ಬರೋಷ್ಟೊಳಗಾಗಿ ಅವ್ರ ಜೊತೆಯಲ್ಲಿ ಅವ್ರ ಸೋಮು ಅಂತ ಡ್ರೈವರ್ ಇದ್ದಾನೆ, ಆಮೇಲೆ ಇನ್ನೊಬ್ಬ ಚೇತನ್ ಅಂತ ಹೇಳಿದ್ದಾರೆ. ಅವರು ಏಕಾಏಕಿ ಮೇಲೆ ಬಂದು ಸೋಮು ಹೊಡಿತಾ ಇದ್ದಾನೆ ಅಂತಂದರೆ ಏನು ನನಗೆ ಅರ್ಥನೇ ಆಗಲಿಲ್ಲ. ರೌಡಿಸಮ್ ಮಾಡೋದಕ್ಕೆ ಇದ್ಬೇಕಾ? ಅವರಲ್ಲಿ ಅದಾಗ ಇದ್ದಕ್ಕಿದ್ದಂಗೆ ಪುಟ್ಟಾಂಜನಪ್ಪನ ಅನುಯಾಯಿಗಳು ಅವರು ಯಾವಾಜಗಳು ಏನು ಅಲ್ಲಿ ರೌಡಿಸಮ್ ಕ್ರಿಯೇಟ್ ಮಾಡಿಬಿಟ್ರೆ ಸುಮ್ಮನೆ ಇರಪ್ಪ ಅನ್ನೋ ಪದ ಏನು ಅದು ಆದೇಶ ಅದೇನಾದರೂ ನಾನು ಅವಾಗ ಅಂದ್ಕೊಂಡೆ ಸರ್, ನನಗೆ ಏನು ಅನಿಸ್ಬಿಡ್ತು ಅಂದರೆ, ಗೌರವಾನ್ವಿತರು ACCಯಿಂದ ಗಣ್ಯರು ಬಂದಿದ್ದಾರೆ, ಬಂದು ಅವ್ರ ಪಾಡಿಗೆ ನಾವು ಕಾರ್ಯಕರ್ತರಾಗಿ ಹೋಗಿ ಸಮಾಧಾನವಾಗಿ ಕುತ್ಕೊಂಡಿದ್ದೀವಿ. ಏಕಾಏಕಿ ಯಾವಾಗ ಈ ಥರ ದೌರ್ಜನ್ಯ ಮಾಡಿಬಿಟ್ರು ನನಗೆ ಅನಿಸ್ತು, ಇದೇನಿದು ಒಳ್ಳೆ ರೌಡಿಗಳ ಥರ ಬಿಹೇವ್ ಮಾಡಿಬಿಟ್ರಲ್ಲ ಅಂತ. ಆಮೇಲೆ ಸರ್ ತುಂಬ ನೋವಾಯಿತು. ಕಾರ್ಯಕರ್ತರಾಗಿದ್ದೀವಿ, ಪಕ್ಷಕ್ಕೋಸ್ಕರ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆದಾಗ ಮನೆ ನಾವು ನಮ್ಮನ್ನು ನಾವು ನಿರೂಪಿಸ್ಕೊಳ್ಬೇಕು ಅಂತೇಳಿ ಕ್ಷೇತ್ರ ಎಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ನಮ್ಮ ನಾಯಕರುಗಳ ಜೊತೆಯಲ್ಲೇ ರಾಜಗೌಡದಲ್ಲಿ ನಾವು ಓಡಾಡ್ತಾ ಇದ್ವಿ. ಪ್ರತಿ ಮನೆ ಓಡಾಡ್ತೀವಿ. ಅವರು ಏನೋ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ವಿ. ಇದು ಅವರು ದಿನಸಿ ಕಿಟ್ಗಳು ಕೊಡ್ತಾರೆ, ನಾವು ಹಂಚಕ್ಕೆ ಹೋಗ್ತೀವಿ.
ಇನ್ನೊಂದೇನೋ ಕೈಲಾದ ಆಂಬುಲೆನ್ಸಲ್ಲಿ ಏನೋ ಸಮಸ್ಯೆ ಆಯಿತು ಅವ್ರಿಗೇನು ನಮ್ಮ ಕೈಲಿಂದ ಏನೋ ಸಹಾಯ ಆಯಿತು. ನಾವೆಲ್ಲ ಯೂತ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟೋದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದೀವಿ. ಏಕಾಏಕಿ ಸರ್ ನಾನು ಅತಿರೇಕವಾಗಿ ಏನು ಮಾತಾಡ್ತಿಲ್ಲ, ಇರೋ ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಕಣ್ಣು ಮುಂದೆ ನಡೆದಂಥದ್ದು. ಏನಾದರೂ ನೀವು ವಿಡಿಯೋ ಚೆಕ್ ಮಾಡಿ ನೋಡಿ, ಅಲ್ಲೇನಾದರೂ ನನ್ನ ಕಡೆಯಿಂದ ಏನಾದರೂ ಒಂದು ಎಳ್ಳಷ್ಟು ತಪ್ಪಾಗಿದ್ರೆ ತಲೆ ಬಗ್ಸ್ಬಿಡ್ತೀನಿ. ನನ್ನ ಕಡೆಯಿಂದ ನಮ್ಮದು ಇಲ್ಲ ನಮ್ಮವ್ರ ಕಡೆಯಿಂದ ಏನಾದರೂ ಎಳ್ಳಷ್ಟು ಸಮಸ್ಯೆ ಇದ್ರೆ ತಲೆ ಬಗ್ಸ್ಬಿಡ್ತೀವಿ. ದಿಢೀರ್ನೇ ಅವ್ರು ಯಾಕೆ ಆ ಥರ ತಾಳ್ಮೇಲೆ ಕಳ್ಕೊಳ್ಕೊಂಡು ಒಬ್ಬ ಉಸ್ತುವಾರಿ ಸಚಿವರಾಗಿ ನಿರ್ವಹಿಸಿದಂಥವ್ರು, ಮಾಜಿ ಸಚಿವರು, ಈಗ ಹಾಲಿ ಶಾಸಕರು ಸರ್, ಅಧಿಕಾರ ಇದೆ, ಅಧಿಕಾರ ಶಾಶ್ವತ ಅಲ್ಲ ಸರ್. ಯಾವತ್ತು ನಮ್ಮಂಥ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದು ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಓಡಾಡಿದ್ರೇ ಅವ್ರಿಗೆ ಅಧಿಕಾರ ಸರ್. ಸುಮ್ಮನೆ ಬರಲ್ಲ, ಪುಕ್ಸಾಟಿ ಬರಲ್ಲ ಸರ್. ನಮ್ಮ ರಾತ್ರಿ ಹಗಲು ದುಡಿಮೆ, ನಮ್ಮ ಪರಿಶ್ರಮ, ನಮ್ಮ ಕಷ್ಟ, ನಮ್ಮ ಬೆವರು, ಹಗಲು ರಾತ್ರಿ ಬಿಸಿಲಂತೆ, ಗಾಳಿ ಅಂತೆ, ಚಳಿ ಅಂತೆ, ಅವರು ನಾವು ಮನೆ ಸಂಸಾರ ಕುಟುಂಬ ಎಲ್ಲ ಬಿಟ್ಟು ಬಂದು ಪಕ್ಷ ಸಂಘಟನೆಯಲ್ಲಿ ಎಷ್ಟೊಂದು ಸಕ್ರಿಯವಾಗಿ ತೊಡ್ಕೊಡ್ತೀವಿ ಸರ್. ನಮಗೆ ಯಾಕೆ ಸರ್ ಈ ಥರ ಸರ್? ಅವ್ರ ಹತ್ರ ಅಧಿಕಾರ ಇರ್ಬೋದು, ನಮಗೆ ನಮ್ಮಂಥವ್ರ ಮೇಲೆ ಬಂದ್ಬಿಟ್ಮೇಲೆ ನಾನೊಬ್ಬ ವಕೀಲ, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಸರ್, ಎಲ್ಲ ವಿಚಾರ ಗೊತ್ತು. ಉದ್ದೇಶಪೂರ್ವಕವಾಗಿ ಯಾವುದೋ ಇಟ್ಕೊಂಡು ಮೇಲೆ ಬರ್ತಾರೆ ಅಂದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್ ಇದು? ಸರ್ ನಾನಂತೂ ನೇರವಾಗಿ ಹೇಳ್ತೀನಿ, ಇಂಥ ವ್ಯಕ್ತಿಗಳು ಇಷ್ಟೊಂದು ಅತಿರೇಕವಾಗಿ ವರ್ತನೆ ಮಾಡುವಂಥವ್ರು ನಮಗೆ ಅವಶ್ಯಕತೆ ಇಲ್ಲ ಅನ್ಸ್ಬಿಡ್ತು ಸರ್. ಈಗ ಇದಕ್ಕಾಗಿ ಹೊಡೆದ್ರು, ಎಲ್ಲಿ ಹೊಡೆದ್ರು ಸರ್? ಅವರು ಅಶೋದಯದಲ್ಲಿ ಅಲ್ಲಿ ಮೀಟಿಂಗ್ ನಡೀತಾ ಇದ್ದಿದ್ದು ಅದೇ ಜಾಗದಲ್ಲಿ ಸರ್. ಎಲ್ಲ ಮುಗ್ದಿತ್ತು, ಎಲ್ಲ ತಾಲೂಕುಗಳದ್ದು ಎಲ್ಲ ಕ್ಲಿಯರ್ ಕಟ್ಟಾಗಿ ಎಲ್ಲ ಮುಗ್ದಿತ್ತು. ಇನ್ನೇನು ನಮ್ಮ ತಾಲೂಕುದು ವಿಚಾರ ಸರ್. ಅವರು ಹೊರಟೋಗಿದ್ರು ಸರ್, ಇರೋ ವಾಸ್ತವ ಇದು. ಅವರು ತಂಪಾಡಕ್ಕೆ ತಾವು ಬಂದು ಕಾರನ್ನು ಆನ್ ಮಾಡಿಕೊಂಡು ಮುಂದೆ ಚಲಿಸ್ತಾ ಇದ್ರು. ಅಂಥವ್ರು ರಿಟರ್ನ್ ಏನಕ್ಕೆ ಬಂದರೂ ಗೊತ್ತಿಲ್ಲ ಸರ್. ಸಚಿವರು ನಾನು ಅಬ್ಸರ್ವ್ ಮಾಡಿದಂಗೆ ರಿಟರ್ನ್ ಬಂದಂಥವ್ರು ಈ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಬೇರೆ ಥರ ಹೋದ್ರೆ ಅದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಮಾಧ್ಯಮದವ್ರಿಗೆ ಪ್ರತಿಯೊಂದು ಗೊತ್ತು ಸರ್, ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿ ನೋಡಿ. ಅಲ್ಲೇನಾದರೂ ನಂದೇನೋ ಸ್ವಲ್ಪ ಒಟ್ಟು ಏನಾದರೂ ಒಂದು ಎಳ್ಳಷ್ಟು ಅವ್ರದ್ದು ಏನು ಸರ್ ಅದು ಆ ಥರ ಬಿಹೇವ್ ಮಾಡ್ತಾರೆ ಅಂತ ನಾವು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಸರ್. ಇದು ಕಾರ್ಯಕರ್ತರಲ್ಲಿ ಭಯ ಹುಟ್ಟಿಸ್ತದೆ, ಇದು ವಾಸ್ತವ. ನೆಕ್ಸ್ಟ್ ಯಾರಾದರೂ ಬಂದು ದುಡಿಬೇಕು, ಪಕ್ಷ ಸಂಘಟನೆ ಮಾಡಬೇಕಂದ್ರೆ ಭಯ ಬೀಳ್ತಾರೆ ಸರ್, ಭಯ ಬೀಳ್ತಾರೆ. ಇದು ಪಾರ್ಟಿ ಅಲ್ಲ ಸರ್ ಇದು ಮಾಡಬೇಕಾಗಿರೋದು ಸರ್. ಅವ್ರ ವೈಯಕ್ತಿಕ ದ್ವೇಷ ಏನಾದರೂ ಇಟ್ಕೊಳ್ಳಿ, ಇಲ್ಲ ಏನಾದರೂ ನಾನು ಕೆಡ್ದಾಗ ಅಂದಿದ್ರೆ, ಅವ್ಯಾಚಕ ಪದಗಳ ಬಳಕೆ ಮಾಡಿದಿದ್ರೆ, ಇಲ್ಲ ಇನ್ನೇನಾದರೂ ವಿಚಾರ ಇದ್ದಿದ್ರೆ ಅವ್ರು ಕೇಳಲಿ ಬಿಡಿ ಸರ್. ಹೊಡೆದ್ರು ಸರ್ ಸೋಮು ಅಂತ ಮತ್ತೆ ಚೇತನ್ ಇವರಿಬ್ಬರು ಮೇಲೆ ಬೀಳ್ಬೇಕಾದ್ರೆ ಈ ಸರ್ ಉದ್ದೇಶ ಯಾವಾಗ ನನ್ನ ನೋಡಕ್ಕೆ ಬಂದ ಯಾರು ಸಚಿವರಾದಂಥ MC ಸುಧಾಕರ್ ಅವರು ಮೇಲೆ ಬಂದರು, ಅವ್ರ ಮೇಲೆ ಉರುಮ್ಕೊಂಡು ಬಂದಾರೆ ಸರ್. ನಮ್ಮ ಮೇಲೆ ಬಿದ್ದು ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಅನುಯಾಯಿಗಳು ಸೇರ್ ಮಾಡಿದಂಥ ಕೃತ್ಯ ಆಯಿತು. ನಿಮ್ಗೊಬ್ರಿಗೇನ ಹೊಡೆದಿದ್ದು? ಹೌದು, ನನ್ನ ಮೇಲೆ. ಅಷ್ಟರೊಳಗೆ ನಮ್ಮ ಕಡೆಯವರು ಇದ್ರು, ಅವರು ಬಂದು ಎಲ್ಲ ರಕ್ಷಣೆ ಮಾಡಿದ್ರು ಅಷ್ಟರಲ್ಲಿ ಸರ್. ಇದ್ರ ನೇರವಾಗಿ ಪ್ರತ್ಯಕ್ಷವಾಗಿ ಇದ್ದಂಥವ್ರು ಪೊಲೀಸವರು ಸರ್. ಪೊಲೀಸರು ನೇರವಾಗಿ ಕಣ್ಣಿನ ಮುಂದೆ ನೇರವಾಗಿ ನೋಡಿದ್ರು. ಈ ತರ ಇದೆ. ನೀವೇನಾದ್ರೂ ದೂರು ಕೊಡ್ತೀರಾ ಸರ್? ಸರ್ ಇದು ಪಕ್ಷದ ವಿಚಾರ. ನಾವು ಖಂಡಿತವೂ ಕೂಡ ಪಕ್ಷದ ಹಿರಿಯ ಮುಖಂಡರಿಗೆ ನಾವು ಇಲ್ಲಿ ಸಮಾಲೋಚನೆ, ನಾನು ಯಾರಿಗೆ ಹೇಳ್ಬೇಕು, ಹಿರಿಯರ ಸಲಹೆ ತಗೊಂಡು ಖಂಡಿತವಾಗ್ಲೂ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ಗೆ ಮತ್ತು AICC ಅವ್ರಿಗೂ ಕಳಿಸ್ತೀನಿ. ನಮ್ಮ ಪ್ರೆಸಿಡೆಂಟ್ ಪಾರ್ಟಿ ಸಂಬಂಧಪಟ್ಟಂಥ KPCC ಅಧ್ಯಕ್ಷರಿಗೂ ಕಳಿಸ್ತೀನಿ. ಮತ್ತು ಅದ್ರಿಗೆ ಯಾರು ನನ್ನ ಆಲೋಚನೆಗೆ ಬಂದಂತೆ ಮಾಹಿತಿ ತೆಗೆದುಕೊಂಡು ನಾನಂತೂ ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೀನಿ ಸರ್. ತಮ್ಮ ಹೆಸರು ಸರ್? ಸರ್ ನರೇಂದ್ರ ಅಂತೇಳಿ. ಏನಾಗಿದ್ದೀರಿ ಸರ್? ಸರ್ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್, ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ವಕೀಲರು ಗುಡಿಯಲ್ಲಿ.
ನನ್ನ ಯಾಕೆ ಕೊಡ್ತಿದ್ನು ಮಿನಿಸ್ಟರ್ ನನ್ನ ಎಕ್ಸ್ ಮಿನಿಸ್ಟರ್ ಸುಧಾಕರ್ ಅವರು